ಸರ್ ಬರೋಣ. ಮೊದಲು ಸಿನಿಮಾ ರಂಗವನ್ನು ಶುದ್ಧೀಕರಣ ಮಾಡಬೇಕಾಗಿದೆ. ಹೇಳಿದ್ನಲ್ಲ, ಮೀಟ್ರ್ ಬಡ್ಡಿ ಮಾಫಿಯಾ ಮತ್ತು ಹೆಣ್ಮಕ್ಳನ್ನ ಬಳಸಿ ಹೀರೋಯಿನ್ಗಳು ಮಾಡೋ ಮಾಫಿಯಾಗಳಾಗಿರ್ಬೋದು, ಅಥವಾ ವಂಶಪಾರಂಪರ್ಯವಾಗಿ ಒಂದಷ್ಟು ಗುಂಪುಗಾರಿಕೆ ಮಾಡ್ಕೊಂಡಿರೋ ಹೀರೋಗಳ ಮಾಫಿಯಾಗಳಿದೆ, ಪ್ರೊಡ್ಯೂಸರ್ಗಳ ಮಾಫಿಯಾಗಳಿದೆ, ಮತ್ತು ಡೈರೆಕ್ಟರ್ಗಳ ಮಾಫಿಯಾ ಇದೆ. ಸೊ ಈ ಮಾಫಿಯಾಗಳಿಗೂ ಎಲ್ಲೋ ಒಂದು ಕಡೆ ಒಂದು ಐ ಥಿಂಕ್ ಸ್ಯಾಂಡಲ್ವುಡ್ ಇಂಟ್ರೆಸ್ಟಲ್ಲಿ ಕೆಲಸ ಮಾಡಬೇಕು. ಆಮೇಲೆ ಇಲ್ಲಿ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಸಾಕಷ್ಟು ಒಳ್ಳೊಳ್ಳೆ ರೈಟರ್ಸ್ ಇದ್ದಾರೆ. ಕಾದಂಬರಿಗಳು ನೋಡಿ, ಈಗ ನಮ್ಮ ಗುಬ್ಬಿವಣ್ಣವರ ಫಿಲಮ್ಗಳು ನೋಡಿದ್ರೆ ಎಲ್ಲ ಸಾಕಷ್ಟು ಕಾದಂಬರಿ ಆಧಾರಿತ ಫಿಲಮ್ಗಳಿದೆ. ನಮ್ಮ ರೈಟರ್ಗಳನ್ನು ಗಾಂಧಿನಗರದಲ್ಲಿ ಯಾವುದೋ ಲಾಡ್ಜಲ್ಲಿ ಇಟ್ಟು ನಾವು ಬರ್ಸೋದು ಬದಲು ನಾನು ಕೇಳ್ಕೊಳೋದೇನು ಅಂತಂದರೆ, ಅವರುಗಳನ್ನು ಕೇರಳಗೋ ಹಿಮಾಲಯಕ್ಕೋ ಮತ್ತು ತಮಿಳ್ನಾಡಲ್ಲಿ ನಮ್ಮ ಊಟಿ ಇದೆ, ಇಂಥ ಜಾಗಗಳಿಗೆ ಕೆಮ್ಮಣ್ಣುಗುಂಡಿ ಇದೆ, ಅಂಥ ಜಾಗಗಳಿಗೆ ಒಂದಷ್ಟು ದಿನ ಅಲ್ಲಿ ಒಂದು ಯಾವುದೋ ಮನೆಯನ್ನೇ ಕೊಟ್ಟು ಅವ್ರಿಗೆ, ಮತ್ತು ಅಥವಾ ತೀರ್ಥಹಳ್ಳಿ ನಮ್ಮ ಶಿವಮೊಗ್ಗ ಕುವೆಂಪು ಅವರ ಹುಟ್ಟುಸ್ಥಳ ಸರ್, ಇಂಥ ಜಾಗಗಳಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯವರು ರೈಟರ್ಗಳನ್ನು ಕತೆ ಬರೀಲಿಕ್ಕೆ ಕುಂಡಿಸ್ಬೇಕೇ ಹೊರತು ಗಾಂಧಿನಗರದ ಲಾಡ್ಜ್ಗಳಲ್ಲಂತೂ ಅಲ್ಲ ಸರ್. ಇದು ಮೊದಲು ಮಾಡಿದಾಗ ಕತೆ ಸ್ಟ್ರಾಂಗ್ ಆಯಿತು ಅಂತಂದರೆ, ಸರ್ ಮಲಯಾಳದಲ್ಲಿ ಕತೆಗಳು ಸ್ಟ್ರಾಂಗ್ ಇರ್ತದೆ ಸರ್. 100 ದಿವಸ ಅಲ್ಲ ಸರ್, 1000 ಕೋಟಿ ದುಡ್ಡು ಮಾಡ್ಕೊಂತಾರೆ ಮಲಯಾಳಿ ಫಿಲಮ್ಗಳು. ನಮ್ಮವರು ಕತೆನೇ ಸ್ಟ್ರಾಂಗ್ ಮಾಡಲ್ಲ ಸರ್, ಕ್ರಿಯೇಟಿವಿಟಿನೇ ಇಲ್ಲ. ಹಂಗಾಗಿ ಮೊದಲು ಕತೆಯನ್ನು ಒಂದು ಒಳ್ಳೆ ಜಾಗದಲ್ಲಿ ಬಿಟ್ಟು, ಒಳ್ಳೊಳ್ಳೆ ಜಾಗದಲ್ಲಿ ಬಿಟ್ಟು ಕೆಮ್ಮಣ್ಣುಗುಡಿ ಕಳಿಸಿ ಸರ್. ಒಂದು ತಿಂಗಳಲ್ಲಿ ಒಂದು ಮನೆ ತಗೊಂಡಲ್ಲಿ ಇಟ್ಬಿಟ್ಟು ಕೆಮ್ಮಣ್ಣುಗುಂಡಿನಲ್ಲಿ ಆ ಕ್ರಿಯೇಟಿವ್ ಐಡಿಯಾಗಳು ಬರ್ತದೆ. ಸೊ ರೈಟ್ರಿಂದ ಶುರು ಆಗಬೇಕು ಸರ್. ಬರಹಗಾರ ಇದನ್ನಲ್ಲ ಸರ್, ಮೋಸ್ಟ್ ಇಂಪಾರ್ಟೆಂಟು. ಕತೆ ತುಂಬ ಇಂಪಾರ್ಟೆಂಟು. ಕತೆನಲ್ಲಿ ಶಕ್ತಿ ಇದ್ದರೆ ಸರ್, ಫಿಲಮ್ ಯಾವ ಹೀರೋ ಮಾಡಿದ್ರು ಓಡ್ತದೆ ಅದು.